ಒಬ್ಬ ಕೂಲಿ ಮಾಡೋ ತಂದೆ ತಾಯಿ ಮಕ್ಕಳು ಈ ಒಂದು ಎಜುಕೇಶನ್ ಈ ಒಂದು ಹಂತಕ್ಕೆ ಬರ್ಬೇಕಂದ್ರೆ ಇದ್ರೆ ಸೈನ್ಸ್ ವಿಭಾಗದಲ್ಲಿ ತಾಲೂಕಿಗೆ 3ನೇ ರ್ಯಾಂಕ್ ಬರೋದೊಂದು ಅಷ್ಟೊಂದು ಈಸಿ ಅಲ್ಲ. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ಹೌದು, ಒಬ್ಬ ಕೂಲಿ ಮಾಡೋ ಒಬ್ಬ ಪೇರೆಂಟ್ಸ್ನ ಮಕ್ಕಳು ಇಷ್ಟು ಉದ್ದಕ್ಕೆ ಬರಬೇಕು ಅಂತಂದ್ರೆ ಅಷ್ಟು ಈಸಿ ಇರಲ್ಲ. ಅವರ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅವರ ಒಂದು ಕಷ್ಟಗಳಿರ್ಬೋದು, ಅವ್ರ ತಂದೆ ತಾಯಿ ಕಷ್ಟ ಇರ್ಬೋದು, ಎಲ್ಲ ಮ್ಯಾಟರ್ ಆಗುತ್ತೆ. ಅವರು ಒಂದು ಬೆಳಿಗ್ಗೆ ಎದ್ದು ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಏನೋ ಒಂದು ಕಾರ್ಯ ಇರುತ್ತೆ ಮಾಡ್ಕೊಂಡು ಹೋಗಿ ತಿರ್ಗಾ ಅಲ್ಲೋಗಿ ಏನು ಮಾಡ್ತಾರೆ, ಎಲ್ಲ ಒಂದೊಂದು ಪಾಯಿಂಟ್ ಕೂಡ ಮ್ಯಾಟರ್ ಆಗುತ್ತೆ. ಆ ಮ್ಯಾಟರ್ ಆಗಿ ಅದನ್ನೆಲ್ಲ ಎದುರಿಸ್ಕೊಂಡು ನಾವೇನು ಮಾಡ್ತೀವಿ ಅನ್ನೋದು ನಮ್ಮ ಛಲ ಇರಬೇಕು ನಮ್ಮ ಮನುಷ್ಯನ ಅನ್ನೋದು. ಒಬ್ಬ ಒಂದು 10 ರೂಪಾಯಿ ಕಾಸಿಲ್ಲ ಅಂತಂದ್ರೆ ಅದು ಮ್ಯಾಟರ್ ಆಗಲ್ಲ. ದುಡ್ಡು ಅನ್ನೋದು ಯಾವುದೇ ಕಾರಣಕ್ಕೂ ಎಜುಕೇಶನ್ ಮ್ಯಾಟರ್ ಆಗಲ್ಲ, ಟ್ಯಾಲೆಂಟ್ ಮಾತ್ರ ಮ್ಯಾಟರ್ ಆಗಲ್ಲ. ಅದು ಟ್ಯಾಲೆಂಟ್ ಅನ್ನೋದು ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಬಡತನ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಲೆಕ್ಕ ಬರಲ್ಲ. ಯಾವ ಬಡತನದಿಂದ ಬಂದಿರೋದು ಅದರಿಂದ ಮ್ಯಾಟರ್ ಆಗಿಲ್ಲ. ಕಷ್ಟಪಟ್ಟಿದ್ದೀನಿ ನಿಜ, ಹೌದು. ತಂದೆ ತಾಯಿ ಅದಕ್ಕಿಂತ ಕಷ್ಟಪಟ್ಟವ್ರೆ, ಈಗಲೂ ಕಷ್ಟಪಡ್ತವ್ರೆ, ನಿಜ, ಸತ್ಯ. ಅದು ಮ್ಯಾಟರ್ ಆಗಿಲ್ಲ. ಬಡತನ ನಮ್ಮ ಬೆಳವಣಿಗೆಗೆ, ನಮ್ಮ ಟ್ಯಾಲೆಂಟು, ನಾವೇನು ಮಾಡ್ತೀವಿ, ನಮ್ಮ ಕಾರ್ಯ ಬಂದರೆ ಯಾವ ಬಡತನೂ ಮತ್ತೆ ಏನು ಮ್ಯಾಟರ್ ಆಗಲ್ಲ. ಅಷ್ಟೇ. ಕೆಲವರು ಬಡತನ ಅಂದ ತಕ್ಷಣ ಒಂದು ಕ್ಲಾಸ್ನೇ ಮಿಸ್ ಮಾಡ್ಕೋತಾರೆ, ಅಂದ್ರೆ ಅಲ್ಲಿಗೆ ಸ್ಟಡೀಸ್ನೇ ಎಂಡ್ ಮಾಡ್ತಾರೆ. ಅಂತರ್ಗ ನೀವು ಹೇಳೋದಾದ್ರೆ ಇಲ್ಲ, ಬಡತನ ಬಂದ್ಕೊಂಡ ಸ್ಟಡೀಸ್ನ ಮಿಸ್ ಮಾಡ್ಕೊಂಡ್ರೆ ಆ ಬಡತನ ನೀವು ಆಕ್ಸೆಪ್ಟ್ ಮಾಡಿದ್ರಿ ಅಂತ ಚಲನ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ನೀವು ಆ ಬಡತನ ಮೆತ್ತೆ ನಿಲ್ತೀರಾ ಅದು ಚಲನದು. ನೀವು ಬಡತನ ಬಂದು ಕ್ಲಾಸ್ನ ಮಿಸ್ ಮಾಡ್ಕೊಂಡ್ರೆ ಅದು ಒಳ್ಳೆಯದಲ್ಲ. ಏನಕ್ಕಂದ್ರೆ ಆ ಬಡತನದಿಂದ ನೀವು ಆ ಬಡತನ ನಿಮ್ಮ ತಂದೆ ತಾಯಿ ಇರುತ್ತೆ, ಆ ಬಡತನ ನೀವು ಆ ಬಡತನ ಮೀರಿ ತಂದೆ ತಾಯಿ ಸುಖವಾಗಿರ್ಬೇಕು. ಅದು ನೀವು ಮಾಡೋ ಅಂತ ಸಾಧನೆ, ಅದೇ ಸಾಧನೆ. ನಿಮ್ಮ ತಂದೆ ತಾಯಿ ಹ್ಯಾಪಿಯಾಗಿ ಖುಷಿಯಾಗವರ ಆ ಸಾಧನೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಏನೋ ಕೋಟಿ ದುಡ್ಡು ಮಾಡೋದು, ಬಿಲಿಯನ್ ಇರೋದು ಯಾವುದೇ ಲೆಕ್ಕ ಬರಲ್ಲ. ನಿಮ್ಮ ತಂದೆ ತಾಯಿ ಖುಷಿಯಾಗವರ ಅದಷ್ಟೇ ಮ್ಯಾಟರ್ ಆಗೋದು. ಟ್ರಿಲಿಯನ್ ಇರೋದು ಕಾಸು ಇರುತ್ತೆ, ನಿಮ್ಗೆ ಇರಲ್ಲ. ನೆಮ್ಮದಿಯಾಗಿರ್ಬೇಕು ಲೈಫಲ್ಲಿ. ನೆಮ್ಮದಿ ಅನ್ನೋದು ಸಂಪಾದನೆ ಮಾಡಬೇಕಿದ್ರೆ ಯಾವುದನ್ನು ಸಂಪಾದನೆ ಮಾಡಬೇಕಾಗಿಲ್ಲ. ಅಷ್ಟೇ. ಬಡವ ಮಕ್ಕಳ ತಕ್ಷಣ ಸಾಮಾನ್ಯವಾಗಿ ಸರ್ಕಾರಿ ಕಾಲೇಜುಗಳಿಗೆ ಸೇರೋದನ್ನು ನಾವು ನೋಡಿದ್ದೀವಿ. ಅಂತ ನೀವು ಈ ಕಾಲೇಜಿಗೆ ಸೇರ್ಬೇಕಂತ ಯಾಕೆ ಅನಿಸ್ತು? ನೀವು ಹೋಗಿ ಇಷ್ಟಪಟ್ಟು ಬಂದದ? ನನ್ನ ತಂದೆ ತಾಯಿ ನನ್ನ ಮಗ ನನ್ನ ರೀತಿ ಆಗೋದು ಬೇಡ, ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ಲಿ ಅಂದ್ಬಿಟ್ಟು ಆ ರೀತಿ ಸೇರಿಸಿದ್ರೆ ಹೆಂಗಿದ್ದು? ಸರ್ಕಾರಿ ಖಾಸಗಿ ಅನ್ನೋ ಒಂದು ಅಭಿಪ್ರಾಯ ಏನೇ ಇಲ್ಲ. ಏನಂತಂದ್ರೆ ಒಂದು ಸರ್ಕಾರಿಗಿಂತ ಇಲ್ಲಿ ಏನಂತಂದ್ರೆ ಸೀಟಿಂಗ್ ಕೋಚಿಂಗ್ ಆಗಲಿ, ನೀಟ್ ಕೋಚಿಂಗ್ ಆಗಲಿ ಒಂದು ಸೌಲಭ್ಯ ಸಿಗುತ್ತೆ. ಅದು ಬಿಟ್ಟರೆ ಒಂದು ಸೇಫ್ಟಿ ಆಗಿರುತ್ತೆ ಅನ್ನೋ ಒಂದು ನಿಟ್ಟಿನ ಮೇಲೆ ನನ್ನ ತಂದೆ ತಾಯಿ ಆಯ್ಕೆ ಮಾಡಿ ನನ್ನ ಒಪಿನಿಯನ್ ತಗೊಂಡು, ನನ್ನ ಒಪಿನಿಯನ್ ಇದ್ರೆ ನನ್ನ ತಂದೆ ತಾಯಿ ಏನು ಮಾಡೋಕೆ ಹೋಗಿಲ್ಲ. ನಾನು ಕೇಳಿ ನಾನು ಹೋಗಿದ್ರೆ ನಾನು ಯಾವ ಕಾಲೇಜ್ ಹೋಗ್ತೀನಿ, ಅವ್ರು ಕೇಳೋದು ಎಲ್ಲಿ ಸೇರ್ತೀಯ, ಅಷ್ಟು ಬಡತನದಲ್ಲೂ ಕೂಡ ನೀವು ಮೈಸೂರಿಗೆ ಹೋಗು, ಎಲ್ಲಿ ಓದ್ತೀವಿ ಓದು, ನಾನು ಓದಿಸ್ತೀನಿ ಅಂತಂದ್ರು. ಅದು ಬೇಡ, ಇದೇ ಇರ್ತೀನಿ, ಇದೇನು ನಮಗೆ ಇರಬೇಕು ಅಂತ ಹೇಳಿ ಇದೇ ಕಾಲೇಜು. ಎಲ್ಲೂ ದೂರ ಹೋಗೋದೇ ಬೇಕಾಗಿಲ್ಲ. ನೀವು ಎಲ್ಲಿರ್ತೀರಾ ಅಲ್ಲೇ ನಿಮ್ಮ ಒಂದು ಎಫರ್ಟ್ಸ್ ಬಿಟ್ರೆ ಯಾವ್ದು ಮ್ಯಾಟರ್ ಆಗಲ್ಲ. ನಿಮ್ಮ ಎಫರ್ಟ್ಸ್ ಇದ್ರೆ ನೀವು ಎಲ್ಲಿ ಯಾವುದೋ ಬ್ರ್ಯಾಂಡ್ ಆಗಿರೋ ಕಾಲೇಜ್ ಹೋಗೋಕ್ಕಿಂತ ಯಾವುದೋ ಒಂದು ಕಾಲೇಜ್ ಬಂದು ಬ್ರ್ಯಾಂಡ್ ಮಾಡ್ತೀರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಆ ಬ್ರ್ಯಾಂಡ್ ಆಗಿ ಆ ಕಾಲೇಜು ಮುಂದೋಗುತ್ತೆ, ಆ ಕಾಲೇಜ್ ಮುಂದೋಗುತ್ತೆ, ನೀವು ಮುಂದೋಗ್ತೀರಾ, ಎಲ್ಲರೂ ಮುಂದೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನೀವು ಎಲ್ಲ ನಿಮ್ಮ ಮುಂದೆ ಫ್ಯೂಚರ್ನ ಯೋಚನೆ ಮಾಡ್ಕೊಳ್ಳಿ. ಈಗ ಕಾಲೇಜಿನ ಶುಲ್ಕ ಭರಿಸ್ಬೇಕಾದ್ರೆ ಯಾವ ರೀತಿ ಭರಿಸ್ತಿದ್ರಿ? ಕಾಲೇಜಿನ ಫೀಸ್ದು ಶುಲ್ಕವನ್ನು ಭರಿಸ್ಬೇಕಂದ್ರೆ ಅಂದ್ರೆ ಅದರ ಕಾಲೇಜಿನ ಖರ್ಚು ವೆಚ್ಚ ನೋಡ್ಬೇಕಂದ್ರೆ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಅಂತ? ಯಾವ ರೀತಿ ಅಂತಂದ್ರೆ ಫಸ್ಟ್ ಪಿ ಯು ಜಾಯ್ನ್ ಆದಾಗ ನಾ ಇನ್ನು ಮನೇಲೆ ಇದ್ದೆ, ಹಾಸ್ಟೆಲ್ ಬಂದಿರಲಿಲ್ಲ. ಫಸ್ಟ್ ಪಿ ಯು ಜಾಯ್ನ್ ಆಗಿ ಒಂದು 2 ತಿಂಗಳಾದ್ರೂ ಹಾಸ್ಟೆಲ್ ಬಂದಿದ್ದು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಆಸೆ ಜ್ಞಾನ ಅಷ್ಟು ಗೊತ್ತಿರಲಿಲ್ಲ. ಆಟ ಮಾಡುವೆ, ನಾನು ಆಟ ಮಾಡಿದ್ದೀನಿ. ನನ್ನಷ್ಟು ಆಟ ಮಾಡಿದವರು ಇಲ್ಲ. ನನ್ನ ತಂದೆ ತಾಯಿಗೆ ಹೊಟ್ಟೆ ಹೊರಿಸಿದ ಮಗ ನನ್ನಷ್ಟು ಯಾರು ಇಲ್ಲ. ಅಷ್ಟು ಹೊಟ್ಟೆ ಹೊರಿಸಿದ್ದೀನಿ, ಅದನ್ನ ನಾನು ಓಪನ್ ಆಗಿ ಹೇಳ್ತಿರ್ತೀನಿ. ಅಷ್ಟು ಹೊಟ್ಟೆ ಹೊರಿಸಿ ಒಂದು ಫಸ್ಟ್ ಪಿ ಯು ಬಂದು ಒಂದು ಅರ್ಧ ಆಗೋವರೆಗೂ ನಾನು ಹಂಗೆ ಊಟ ಮಾಡ್ಕೊಂಡೇ ಇದ್ದೆ, ಆ ಥರನೇ ಇದ್ದೆ. ಆದರೆ ಬರ್ತಾ ನನಗೂ ಕಷ್ಟಗಳು ಆಗ್ತಾ ಇತ್ತು. ಯಾಕಂದ್ರೆ ಹಾಸ್ಟೆಲ್ ಇದ್ದೆ, ಅಮ್ಮನ ಊಟನ ಹೋಗಮ್ಮ ಅಂತ ಅಂದಿದ್ದೀನಿ ನಾನು ಊಟಕ್ಕೆ. ಆ ಹಾಸ್ಟೆಲ್ ಹೋದ್ಮೇಲೆ ನಮ್ಮ ಊಟದ ಬಗ್ಗೆ ನಂಗೆ ಅವತ್ತು ಅರ್ಥ ಆಯಿತು. ಅರ್ಥ ಆದ್ಮೇಲೆ ಆ ಊಟನ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೀನಿ. ಯಾವತ್ತೂ ಊಟ ವೇಸ್ಟ್ ಮಾಡೋಕೆ ಹೋಗಿಲ್ಲ. ಹೊಟ್ಟೆ ಹಸಿ ತಿಳಿಯಲ್ಲ, ಅದೇ ಊಟ ಮಾಡಿದ್ದೀನಿ. ಅವತ್ತು ನನಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಕಷ್ಟ ಅರ್ಥ ಆಗ್ತಾ ಬಂತು. ಅರ್ಥ ಆಗ ಬಂದಾಗ ನಮ್ಮ ಮನೇಲಿ ಕಾಸು ಕೇಳೋದು ಬಿಟ್ಬಿಟ್ಟೆ. ನಾನು ಕಾಸು ಕೇಳೋದು ಬಿಟ್ಬಿಟ್ಟು ನನಗೇನು ಅವಶ್ಯಕತೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಇದ್ರು, ನನ್ನ ತಂಗಿ ಇದ್ರು, ಅವ್ರು ನೋಡ್ಕೊಂಡ್ರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ನನಗೆ ಅದ್ರ ಕಾಸಿಲ್ಲ ಅಂದರೆ ಎಲ್ಲ ಅರ್ಥ ಮಾಡ್ಕೊಂಡ್ರು ನನ್ನ ಫ್ರೆಂಡ್ಸ್ ಇದಕ್ಕೆ ನಾನು ಇದುವರೆಗೂ ನನಗೆ ಒಂದು ಸ್ವಲ್ಪ ಕೊರತೆನೇ ಆಗಿದೆ. ನನಗೆ ಕೊರತೆ ಆಗಿ ಇದುವರೆಗೂ ನಿಂತಿದ್ದೀನಿ. ಅದಕ್ಕೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನಿಮ್ಮ ಎನ್ವೈರನ್ಮೆಂಟ್, ನಿಮ್ಮ ಫ್ರೆಂಡ್ಸು, ಪೇರೆಂಟ್ಸು, ನಿಮ್ಮ ಲೆಕ್ಚರರ್ಸು ಎಲ್ಲರೂ ಕೂಡ ಮ್ಯಾಟರ್ ಮಾಡ್ತಾರೆ. ಲೆಕ್ಚರರ್ಸ್ ಕೂಡ ಏನಾದ್ರು ಬೇಕಂದ್ರೆ ನನ್ನ ಹತ್ರ ಏನಾದ್ರು ಅವ್ರು ಅರ್ಥ ಮಾಡ್ಕೊಂಡು ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಲೆಕ್ಚರರ್ಸ್ ಬಗ್ಗೆ ಅವರು ನನಗೆ ಹತ್ರ ಇಲ್ಲ ಅಂತ ಅವ್ರಲ್ಲಿ ಅರ್ಥ ಮಾಡ್ಕೊಳ್ತಿದ್ರು. ಅರ್ಥ ಮಾಡ್ಕೊಂಡು ಅವರೇ ಹೆಲ್ಪ್ ಮಾಡಿ ಎಲ್ಲೂ ಬಹಿರಂಗ ಪಡಿಸಿಲ್ಲ. ನಾನು ಬಹಿರಂಗ ಪಡಿಸಕ್ ಹೋಗಲ್ಲ, ಚೆನ್ನಾಗಿರಲ್ಲ. ಅವ್ರ ಒಂದು ಧರ್ಮ ಏನಿರುತ್ತೆ ಆ ಧರ್ಮವಾಗಿ ಬರಬೇಕು ಹೊರತು ಬಹಿರಂಗ ಪಡಿಸಿ ಬರೋದು ಧರ್ಮ ಅಲ್ಲ. ಹಾಗಾಗಿ
ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ನನ್ಗೆ ಸ್ವಲ್ಪ ಕಷ್ಟ ಆಗಿದ್ರು ಅಂದ್ರೆ ನಾನು ಹೇಳಿಲ್ಲ ಅಂದ್ರು ಅರ್ಥ ಮಾಡ್ಕೊಂಡ್ರು. ಅದೊಂದು ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ ಲೆಕ್ಚರರ್ಸ್ ಒಂದು ಬಾಂಧವ್ಯದಲ್ಲಿ ನನ್ನ ಪೇರೆಂಟ್ಸ್ ಕೊಟ್ಟಿದ್ರು, ಇಲ್ಲ ಕೊಟ್ಟೇ ಇಲ್ಲ ಅಂತಲ್ಲ, ನನ್ನ ಪೇರೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಎಲ್ಲ ರೀತಿ ಮೇಂಟೈನ್ ಆಗ್ತಿತ್ತು. ತಂದೆ ತಾಯಿ ಕೂಲಿ ಮಾಡ್ಕೊಂಡಿದ್ರು ಕಾಲೇಜಲ್ಲಿ ಒಂದು ಹೇಳ್ಕೊಳ್ಳಲ್ಲ ಅದೆಷ್ಟು ವಿದ್ಯಾರ್ಥಿಗಳು, ಯಾಕಂದ್ರೆ ಆ ಒಂದು ಏಜ್ ಆ ರೀತಿ ಇರ್ತದೆ ಅಂತ ಹೇಳ್ಬೋದೇನೋ. ಬಟ್ ನೀವು ಕೂಲಿ ಮಗ ಅಂತ ಹೇಳ್ಕೊಂಡಿದ್ದೀರಾ, ಬಟ್ ತಂದೆ ತಾಯಿ ಕಷ್ಟ ಯಾವಾಗ ನೀವು ರಿಯಲೈಸ್ ನೀನು ಕೆಲ್ಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದ್ರಿ? ತಂದೆ ತಾಯಿ ಕಷ್ಟ ಅನ್ನೋದು ಯಾವಾಗ ನನ್ಗೆ ಅಂದ್ರೆ ಮೊದಲು ಹೋಗ್ತಿದ್ದೆ, ಆದ್ರೆ ಅವ್ರ ಜೊತೆ ಇರ್ತಿದ್ರೆ ನಂಗೆ ಅಷ್ಟು ಸರಿಯಾಗ್ತಿರ್ಲಿಲ್ಲ. ಯಾವಾಗ ನಾನು ಸ್ವಂತವಾಗಿ ಹೋದೆ ಆವಾಗ ನನ್ಗೆ ಅರ್ಥ ಆಗ್ತಾ ಬಂತು, ಯಾವಾಗ ಬೇರೆ ಹೋದ್ರೆ ಅವ್ರ ಹೆಂಗ್ ಟ್ರೀಟ್ ಮಾಡ್ತಾರೆ, ಅಲ್ಲೇನಾಗುತ್ತೆ, ಅಲ್ಲಿ ಊಟ ಅಡ್ಜಸ್ಟ್ ಆಗುತ್ತೆ ಆಗಲ್ವಾ, ಹೆಂಗಿರ್ತೀವಿ, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದ್ರಲ್ಲಿ ಕುಡಿಯೋಕೆ ಏನು ಒಂದೊಂದು ಪಾಯಿಂಟ್ ಕೂಡ ನಂಗೆ ಅರ್ಥ ಆಗ್ತಾ ಬಂತು. ಆ ಅರ್ಥ ಆಗಿದ್ದಕ್ಕೆ ಕೂಲಿ ಮಾಡ್ತಾರ, ತಂದೆ ತಾಯಿ ಕೂಲಿ ಮಾಡ್ತಾರ ತಪ್ಪಲ್ಲ, ಆ ಕೂಲಿ ಮಾಡ್ತಾರಕ್ಕೆ ನೀವು ಇಲ್ಲಿರೋದು ಆಯ್ತಾ. ಈಗ ಯಾರು ಏನೋ ದೊಡ್ಡ ಏನೋ ಮಾಡೋ ಸಾಧನೆ ಮಾಡೋರು ತಂದೆ ತಾಯಿ ಕೂಲಿ ಮಾಡಿರ್ತಾರೆ. ಯಾರು ಕೂಡ ಸ್ಟೆಪ್ ಬೈ ಸ್ಟೆಪ್ ಬಂದಿರ್ತಾರೆ, ಇವತ್ತು ಯಾರು ಟಾಪ ಇರಲ್ಲ ಆಯ್ತಾ. ನೀವು ತಂದೆ ತಾಯಿ ಕೂಲಿ ಮಾಡ್ತಾರ ಧೈರ್ಯವಾಗಿ ಹೇಳಿ, ಈಗ ನೀವು ಸಾಧನೆ ಮಾಡಿ, ತಂದೆ ತಾಯಿ ಕೂಲಿ ಮಾಡ್ತಾರೆ ನೀವು ಸಾಧನೆ ಮಾಡಿ. ಯಾಕೆ ಮಾತಾಡ್ತೀನಿ ಅಂದ್ರೆ ಕೆಲವರು ಕೂಲಿಗಾರ ಮಕ್ಕಳು ಇರ್ತಾರೆ, ಅವ್ರೇನಂದ್ರೆ ನಮ್ಮ ತಂದೆ ತಾಯಿ ಕೂಲಿ ಹೋಗ್ತಾರೆ ಅಂತ ಹೇಳ್ಕೊಳಕ್ಕೆ ಕೀಳರಿಮೆ ಅವ್ರಿಗೆ ಹೇಳ್ಕೊಳ್ಳೋದು ಅದೆಷ್ಟೋ ಮಕ್ಕಳು ಇಲ್ಲಿ ಬಂದು ನಾವು ಹಿಂಗಿದ್ದೀವಿ ಒಂದು ಆ ಒಂದು ಶೋಕಿ ಮೇಂಟೈನ್ ಮಾಡ್ತಾರೆ ಅಂತ ನೀವು ಏನು ಹೇಳೋದಾದ್ರೆ ಕೆಟ್ಟತನ. ನಿಮ್ ಕಷ್ಟನ ನೀವು ಯಾವಾಗ ಅರ್ಥ ಮಾಡ್ಬೇಕಿರ ಅಂದ್ರೆ ನಿಮ್ ತಂದೆ ತಾಯಿ ಯಾವತ್ತು ಕೂಲಿ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ ಅಂದ್ರೆ ಎಲ್ಲರ ಮುಂದೆ ಬಹಿರಂಗ ಪಡಿಸಿ ಅಂತಲ್ಲ, ಯಾರಾದ್ರೂ ಕೇಳಿದಾಗ ನನ್ನ ತಂದೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಅನ್ನೋದು ಏನೈತೆ ಸತ್ಯವನ್ನ ಹೇಳಿದ್ರೆ ನಿಮ್ಗೂ ಒಂದು ಮನದಲ್ಲಿ ಒಂಥರ ಛಲ ಬರೋದೇ ಅವಾಗ ನಿಮ್ಗೆ. ನನ್ನ ತಂದೆ ತಾಯಿ ಇಲ್ಲಿದ್ದಾರೆ, ನಾನು ಮುಂದೆ ಹೋಗ್ಬೇಕು ಅಂತ ನಾನೇ ಮಾಡ್ಬೇಕು, ನನ್ನ ಕಮ್ಮಿ ನಾನು ಇರ್ಬೇಕು, ನನ್ನ ತಂದೆ ತಾಯಿ ಖುಷಿಯಾಗಿರ್ಬೇಕು ಅಂತ ಕಷ್ಟಪಡ್ಬೇಕು, ಅವ್ರಿಗೆ ಕಷ್ಟ ಕೊಡ್ಬಾರ್ದು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಆವಾಗ ನಮ್ಗೆ ನಮ್ಮ ಮನಸ್ಸು ಬರ್ಬೇಕು ಅಂತಂದ್ರೆ ನಾವು ಯಾವಾಗ ಕಷ್ಟ ಅರ್ಥ ಮಾಡ್ಕೊತೀವಿ ಅವಾಗ ಬರುತ್ತೆ. ಅವಾಗ ಬಂದಾಗ ಆಗ ನಮ್ಮ ತಂದೆ ತಾಯಿ ಅವ್ರ ಒಂದು ಕಷ್ಟಕ್ಕೆ ಒಂದು ಬೆಲೆ ಸಿಗ್ಬೇಕು ಅಂದ್ರೆ ನಾವು ಕಾರ್ಯ ಮಾಡ್ತೀವಿ. ಓದ್ಬೇಕನ್ನೋ ಒಂದು ಕಾನ್ಸಂಟ್ರೇಷನ್ ಇರಬೇಕು. ಬಟ್ ನಿಮ್ಗೆ ಒಂದು ಬಡತನ ಒಂದಿತ್ತು, ಮತ್ತೆ ಇಲ್ಲಿ ಯಾವ ರೀತಿ ಮೇಂಟೈನ್ ಮಾಡೋದು, ಫೀಸ್ ಎಲ್ಲ ಮೇಂಟೈನ್ ಮಾಡೋದು ಒಂದಿತ್ತು ಅಂತಾರೆ. ನೀವು ಓದೋದಕ್ಕೆ ಎಷ್ಟು ಯಾವ ರೀತಿ ಒಂದು ಫೋಕಸ್ ಮಾಡ್ತೀರಿ ಅಂದ್ರೆ ನಿಮ್ಮಲ್ಲಿ ಟೈಮ್ ಟೇಬಲ್ ಇರುತ್ತಾ? ಇದುವರೆಗೂ ನಾನು ಟೈಮ್ ಟೇಬಲ್ ಹಾಕತ್ತಿದ್ದೆ, ಆದ್ರೆ ಒಂದಿನ ಫಾಲೋ ಮಾಡಿಲ್ಲ. ನಾನು ಹೇಳೋದು ಎಲ್ರಿಗೂ ಏನಂದ್ರೆ ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಆದ್ರೆ ಫಾಲೋ ಮಾಡಬೇಕು ಅನ್ನೋದಿಲ್ಲ. ನೀವು ಒಬ್ಬರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ನನ್ನಲ್ಲಿ ನನ್ನ ಟೈಮ್ ಟೇಬಲ್ ತರ ನಾನು ಹಾಕೊಂಡಿರ್ಲಿಲ್ಲ. ಆದ್ರೆ ನಾನು ಹೆಂಗ್ ಮಾಡ್ತಿದ್ದೆ ಅಂತಂದ್ರೆ ಇಂಥ ಟೈಮಲ್ಲಿ ಓದ್ಬೇಕು ಅನ್ನೋದಿಲ್ಲ. ನಿಮ್ಗೂ ಪ್ರೈವೇಟ್ ಲೈಫ್ ಇರುತ್ತೆ, ಪ್ರೈವೇಟ್ ಕೆಲಸಗಳಿರುತ್ತೆ. ನೀವು ಒಂದು 6 ಗಂಟೆಯಿಂದ 10 ಗಂಟೆವರೆಗೂ ನೀವು ಟೈಮ್ ಟೇಬಲ್ ಹಾಕತ್ತೀರಾ ಅಂತಂದ್ರೆ 6 ಗಂಟೆ ಯಾರೋ ಫೋನ್ ಬರ್ತದೆ, ಯಾರೋ ಅಪ್ಪ ಅಮ್ಮ ಕರ್ಕೋದು ಮುಗಿದೋಯ್ತು ಅವತ್ತು, ತಿರ್ಗಾ ಬಂದು ಓದಕ್ಕಾಗಲ್ಲ, ನೀವು ಒಂದು ಸ್ಟಿಕರ್ ಹಾಕ್ಬಿಟ್ಟು ಓದಕ್ಕಾಗಲ್ಲ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕಂದ್ರೆ ಆ ಟೈಮ್ ಟೇಬಲ್ ಅವತ್ತು ಕಂಪ್ಲೀಟ್ ಆಗ್ಬಿಡ್ಬೇಕು. ಯಾವುದೇ ವರ್ಕ್ ಇರೋ ಕಂಪ್ಲೀಟ್ ಆಗ್ಬೇಕು, ಆ ತರ ಟೈಮ್ ಟೇಬಲ್ ಇರ್ಬೇಕು. ಅದೇ ಟೈಮ್ ನೀವು ವರ್ಕ್ ಮಾಡೋದಲ್ಲ, ನಿಮ್ ಟೈಮು ವರ್ಕ್ ಆಗಿರ್ಬೇಕು. ಅದಷ್ಟು ಮಾಡಿದ್ರೆ ಅದು ಟೈಮ್ ಟೇಬಲ್. ಅದು ಬಿಟ್ಟು ಅರ್ಧ ಗಂಟೆ 1 ಅವರ್ ಈ ಸಬ್ಜೆಕ್ಟ್ ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ಮ ವರ್ಕ್ ಒಂದು ಡೈಲಿ ಏನ್ ವರ್ಕ್ ಐತೆ ಕಂಪ್ಲೀಟ್ ಆಗ್ಬೇಕು, ಅದು ಟೈಮ್ ಟೇಬಲ್. ಆ ತರ ಟೈಮ್ ಟೇಬಲ್ ಇಟ್ಕೊಂಡು ಮಾಡಿ. ನಾ ಏನ್ ಮಾಡ್ತಿದ್ದೆ ಅಂದ್ರೆ ನನಗೆ ಡಿಸ್ಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಬರ್ತಿತ್ತು ಎಲ್ಲ ಕಡೆಯಿಂದ. ಆದ್ರೆ ಬರ್ಲಿ, ಡಿಸ್ಟ್ರಾಕ್ಷನ್ಸ್ ಬಂದು ತಲೆ ಕೆಡಿಸ್ಕೊಬೇಡಿ, ಅಕ್ಸೆಪ್ಟ್ ಮಾಡಿ, ಎಲ್ಲಾನು ಅಕ್ಸೆಪ್ಟ್ ಮಾಡಿ. ಯಾವ್ದಾದ್ರು ಬಂದ್ರೆ ಎಲ್ಲಾನು ಅಕ್ಸೆಪ್ಟ್ ಮಾಡಿ, ಯಾವ್ದು ತಲೆ ಕೆಡಿಸ್ಕೊಬೇಡಿ. ಬಟ್ ನಿಮ್ ಸ್ಟಡೀಸು ಅದ್ರ ಮಧ್ಯೆ ಯಾವ್ದು ಬರೋದು. ಫ್ರೆಂಡ್ಸ್ ಬರ್ತಾರ, ಫ್ರೆಂಡ್ಸ್ ಹೌದು, ಫ್ರೆಂಡ್ಸ್ ಇರ್ಬೇಕು ನಿಜ ಆಯ್ತಾ. ಫ್ರೆಂಡ್ಸ್ ನೀವು ಹಾಳ್ಬಾರ್ದು, ಫ್ರೆಂಡ್ಸ್ ಇಂದ ನೀವು ಹಾಳ್ಬಾರ್ದು, ಅದು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ದೂರ ಕಡೆಯಿಂದ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಬರ್ಲಿ ಅಕ್ಸೆಪ್ಟ್ ಮಾಡಿ, ಫೇಸ್ ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಕಷ್ಟಗಳನ್ನ ಡಿಸ್ಟ್ರಾಕ್ಷನ್ಸ್ ಫೇಸ್ ಮಾಡ್ತೀರಾ ಅವತ್ತೇ ಲೈಫ್ ಅರ್ಥ ಆಗೋದು. ನೀವು ಯಾವಾಗ ಎದುರು ಕೂತಿರ್ತೀರಾ ದೇವರೇ ಅರ್ಥ ಆಗಲ್ಲ. ಫೇಸ್ ಮಾಡಿ, ಯಾವುದೇ ಕಷ್ಟ ಬಂದು ನಾನು ಇವಾಗಲೇ ಹೇಳ್ತಿದ್ದೀನಿ, ಚಿಕ್ಕ ವಯಸ್ಸಿಂದ ಫೇಸ್ ಮಾಡಿ, ಕಷ್ಟಗಳನ್ನ ಅನುಭವಿಸಿ, ಯಾವುದನ್ನು ವೇಸ್ಟ್ ಆಗಿ ನೀವು ಖರ್ಚು ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿ, ಯಾವುದೋ ಒಂದೊಂದು ಸ್ಟೆಪ್ ಯಾವ್ದು ಸಿಗಲ್ಲ. ಫೇಲ್ಯೂರ್ ಅನ್ನೋದು ಎಷ್ಟು ಕಂಡಿದ್ದೀನಿ ಅಂದ್ರೆ ಚಿಕ್ಕ ಇದರಿಂದ ಫೇಲ್ಯೂರ್ ಕಂಡು ಬಂದಿದ್ದೀನಿ. ಏನೋ ಟಾಪ್ ಬರ್ತಿರ್ಬೋದು, ಆದ್ರೆ ಯಾವ್ದು ಮ್ಯಾಟರ್ ಆಗಲ್ಲ. ಸಕ್ಸಸ್ ಅನ್ನೋದು ಯಾವಾಗ ಬರ್ತೀವಿ ಅಂದ್ರೆ ಯಾವಾಗ ನೀವು ಪೀಸ್ ಆಗಿ ಲೈಫ್ ಲೀಡ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಸಕ್ಸಸ್. ಅದ್ಬಿಟ್ರೆ ನಾವು ಟಾಪ್ ಸ್ಕೋರ್ ಮಾಡಿದ್ದೀವಿ, ರ್ಯಾಂಕ್ ತೆಗಿತೀವಿ, ಇಟ್ಸ್ ನಾಟ್ ಮ್ಯಾಟರ್. ಸೊ ನೀವು ಏನ್ ಮಾಡ್ಬೋದು ಅಂದ್ರೆ ಸಕ್ಸಸ್ ನ ಗಾಡಿ ಪೀಸ್ ಆಗಿರಿ ಲೈಫಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ ತಂದೆ ತಾಯಿ ಕೂಲಿಗೆ ಹೋಗ್ತೀವಿ, ತಂದೆ ತಾಯಿ ಗೊತ್ತಿದ್ದಂಗೆ ನೀವು ಕೂಲಿಗೆ ಹೋಗ್ತೀರ ಅಂತ ಕೇಳ್ಪಟ್ಟೆ, ಯಾಕೆ ಆ ರೀತಿ ಮಾಡ್ತಿದ್ರು? ಹೌದು, ಅದೊಂದು ಅನಿವಾರ್ಯ ಬಂತು. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಕೇಳ್ತಿದ್ದೆ, ಅಂದ್ರೆ ಪಾಪ ಅವಾಗೇ ಅಡ್ಜಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ನನ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಡೈಲಿ ಫೋನ್ ಮಾಡುವೆ, ಇಲ್ಲಿ ಪ್ರೆಜರ್ ಮಾಡ್ತಿದ್ರು ಕಾಲೇಜಲ್ಲಿ, ಡೈಲಿ ಫೋನ್ ಮಾಡುವೆ ಕೇಳುವೆ. ಅವರು ನಾನ್ ಬೈತೀನಿ ಅಂತ ಅಂದ್ಬಿಟ್ಟು ಇರಪ್ಪ ಅಂತ ಅಂತಾನೆ ಇದ್ರು. ಅವಾಗ ಏನಾಯ್ತಂದ್ರೆ ಹೋಗ್ತಾ ನನಗೆ ಇನ್ನು ಅರ್ಥ ಆಯ್ತು. ಯಾವ ಒಂದು ವಿಷಯಕ್ಕೆ ಪರ್ಸನಲ್ ವಿಷಯಕ್ಕೆ ನನ್ಕೊಂಡಿದ್ದೆ, ನಾನೇ ಇಟ್ಕೊಂಡು ನೋಡಿದೆ ಏನ್ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮ ಜೀವನದಲ್ಲಿ ಅಂತ. ಅವಾಗ ನನ್ಗೆ ಅವತ್ತು ಅರ್ಥ ಆಯ್ತು. ಅವತ್ತು ಅರ್ಥ ಆದಾಗ ಅವತ್ತೇ ನಾನು ಡಿಸೈಡ್ ಮಾಡಿದೆ,
ಆದಷ್ಟು ಒಂದು ಮ್ಯಾಕ್ಸಿಮಮ್ ಎಲ್ಲಾನು ನನ್ನಿಂದನೇ ನಾನೇ ಅಂತ ಹೇಳೋಕೆ ಇಷ್ಟಪಡಲ್ಲ. ಮ್ಯಾಕ್ಸಿಮಮ್ ನನ್ನ ಕೈಲಿ ಆದಷ್ಟು ನಾನು ಏನಾರ ಮಾಡಬೇಕು ಅಂತ ಹೇಳಿ ಫಸ್ಟ್ ಎಂಡಿಂಗ್ ಇಂದನೇ ನಾನು ತೀರ್ಮಾನ ಮಾಡ್ಕೊಂಡು ನನ್ನ ಕೈಲಿ ಆದಷ್ಟು ನಾನು ಮಾಡಿದೆ. ಅದು ಬಿಟ್ರೆ ನನ್ನಿಂದನೇ ಎಲ್ಲ ನಾನು ಮಾಡಿದ್ದೀನಿ ಅಂತಲ್ಲ. ನನ್ನ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಪೇರೆಂಟ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ, ನನ್ನ ಅಪ್ಪ ಅಮ್ಮ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕು, ನಮ್ಮ ಅಣ್ಣ ಕೂಡ ಈಗಲೂ ತುಂಬ ಹೆಲ್ಪ್ ಮಾಡ್ತಿದ್ದೇನೆ, ಮೊದಲಿಂದ ಸಪೋರ್ಟಿವ್ ಆಗಿ ನಿಂತಿದ್ದೇನೆ. ಅದ ಮುಖಾಂತರ ಬಂದಿದ್ದೀನಿ ಇಲ್ಲಿವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮನ ಕಷ್ಟ ಅನ್ನೋದು ಯಾವತ್ತಾರು ಕಣ್ಣೀರು ಹಾಕಿರೋದು ಉಂಟಾ? ಅಪ್ಪ ಅಮ್ಮನ ಕಷ್ಟ ಅನ್ನೋದು ಯಾವತ್ತಾರು ಕಣ್ಣೀರು ಹಾಕಿರೋದು ಉಂಟಾ? ನಾನು ಕಣ್ಣೀರು ಹಾಕಿದ್ದೀನಿ. ಅಪ್ಪ ಅಮ್ಮ ಕಷ್ಟ ನೋಡಿ ನಾನು ಕಣ್ಣೀರು ಹಾಕಿದ್ದು ಕಡಿಮೆ, ಯಾಕಂದ್ರೆ ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ. ಅಪ್ಪ ಅಮ್ಮ ಕಷ್ಟ ನೀಗಿಸ್ಬೇಕು ಅನ್ನೋದು ಅದೇ ಕಣ್ಣೀರು ಸಮಯನ ಅಪ್ಪ ಅಮ್ಮ ಕಷ್ಟ ನೀಗಿಸ್ಬೇಕು ಅಂತ ನಾವು ಥಿಂಕ್ ಮಾಡಿದ್ರೆ ಇಟ್ಸ್ ಬೆಟರ್ ಅಂತಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಆ ಕಷ್ಟನ ನೀಗಿಸೋ ಬಗ್ಗೆ ಯಾವುದೇ ತೊಂದರೆ ಬರಲಿ, ಏನೇ ಬರಲಿ, ಆಯ್ತಾ, ಅಳ್ಬೇಡಿ. ಟೇಕ್ ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ತಗೊಳಕ್ಕೆ ಹೋಗ್ಬೇಡಿ. ಕಷ್ಟ ಬರುತ್ತೆ, ಹೌದು. ಈಗ ಏನೋ ಹೇಳ್ತಿದ್ದೀವಿ ಅಂತಂದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ. ನನ್ನ ಆಪೋಸಿಟ್ ಇದ್ರೆ ನಿಮಗೂ ಕಷ್ಟ ಇರುತ್ತೆ. ಬಟ್ ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ ಎವ್ರಿಥಿಂಗ್. ಯಾವುದೇ ಬಂದು ಪಾಸಿಟಿವ್ ತಗೋಬೇಕು, ತಗೊಂಡು ಅದನ್ನು ಫೇಸ್ ಮಾಡಿ ಇರ್ಬೇಕು. ಅವಾಗ ಕಷ್ಟ ಅರ್ಥ ಆಗೋದು. ಕಷ್ಟ ಅರ್ಥ ಆಗಿ ನಾವು ಫೇಸ್ ಮಾಡೋದ್ರೆ ಅರ್ಥ ಮಾಡ್ಕೋಬೇಕು. ಅಪ್ಪ ಅಮ್ಮನ ಕಷ್ಟ ನೋಡ್ಬಿಟ್ಟು ಯಾವತ್ತಾದ್ರೂ ನಾನು ಸಾಕಪ್ಪ ಓದೋದು ಸಾಕು, ಅಪ್ಪ ಅಮ್ಮನಿಗೆಲ್ಲ ನಾನು ಕೂಲಿ ಕೆಲಸ ಮಾಡ್ಕೊಂಡು ಅವ್ರನ್ನ ಹಿಂಗ ಇದು ಮಾಡೋಣ ಸಾಕೋಣ ಅಂತ ಒಂದು ಯಾವತ್ತಾರ ಬಂದಿದ್ಯಾ ಒಂದು ಇದು? ಇಲ್ಲ. ಆ ಕಷ್ಟ ನೋಡಿ ನನ್ಗೆ ಯಾವತ್ತೂ ಆ ರೀತಿ ಅನಿಸ್ಲಿಲ್ಲ. ಯಾಕಂದ್ರೆ ಇವತ್ತು ನಾನು ಅನ್ಕೋಬಿಟ್ರೆ ಮುಂದಿನ ದಿನ ಇದೇ ರೀತಿ ಕಷ್ಟಪಡ್ಬೇಕು. ಅದೇ ರೀತಿ ಕಷ್ಟಪಟ್ಟು ಸಾಕ್ತೀನಿ ಅಂತಂದ್ರೆ, ನೋಡ್ಕೊತೀನಿ ಅಂತಂದ್ರೆ ಅವ್ರಿಗೆ ಅದೊಂದು ನೆಮ್ಮದಿ ಇರಲ್ಲ. ನನ್ನ ಮಗ ನೋಡೋದು ಈ ತರ ಕಷ್ಟಪಡ್ತಾ ಇದ್ದೇನೆ, ಅವ್ರನ್ನ ಇಲ್ಲಿವರೆಗೂ ತಂದು ನಿಲ್ಸಿರೋದು, ಬಂದು ಈ ತರ ಕಾಲೇಜಿಗೆ ಸೇರ್ಸವ್ರೆ ಅಂತಂದ್ರೆ ಅವ್ರು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತವ್ರೆ ಅಂತ, ಒಂದು ಗುಡ್ ಪೊಸಿಷನ್. ಆ ಪೊಸಿಷನ್ ಬೇಕು ಅಂತಂದ್ರೆ ಸದ್ಯಕ್ಕೆ ಅವ್ರು ಕಷ್ಟ ಆಗ್ತಿದೆ, ಎಲ್ಲರೂ ಕಷ್ಟ ಆಗ್ತಾ ಇದೆ. ವಿ ಹ್ಯಾವ್ ಟು ಫೇಸ್ ಮಾಡಿ ಮುಂದೆ ಹೋದಾಗ ಒಂದಿನ ಸಿಗುತ್ತೆ, ಸುಖ ಸಿಗ್ತೀವಲ್ಲಿ. ಬಟ್ ಅದಕ್ಕೊಂದರೆ ನೀವು ಮಾಡೋದಲ್ಲ, ನೀವು ಯಾವುದೇ ಕೆಲಸ ಅಲ್ಲಿ ಗಿವ್ ಯುವರ್ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಸಕ್ಸಸ್ ಮೂಲಕ ಅಪ್ಪ ಅಮ್ಮನ ಖುಷಿಗೆ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ನನ್ನ ಸಕ್ಸಸ್ಗೆ ನನ್ನ ಅಪ್ಪ ಅಮ್ಮನೇ ಖುಷಿ. ಅವ್ರಿಗೆ ಖುಷಿ ಆಯ್ತಾ ನನ್ನ ಖುಷಿ. ಅವ್ರಿಗೆ ನಾನು ಕೇಳಿದೆ ಹೆಂಗನ್ತು ನಿಮ್ಗೆ ಅಂತ. ನನ್ಗೆ ಖುಷಿ ಆಯ್ತು ಕಣಪ್ಪ, ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಂತೆ, ಅವ್ರನ್ನ ಖುಷಿ ಆಯ್ತು ಕಣಪ್ಪ ಅನ್ನೋದು ನಂಗೆ ಅಷ್ಟೇ ಸಾಕು. ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಆಗಿರ್ಬೇಕು, ಅದನ್ನ ಮಾಡ್ಬೇಕು. ಏನು ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ. ನೆಕ್ಸ್ಟ್ ಇನ್ನೂ ಅವ್ರಿಗೊಂದು ಇದು ಖುಷಿ ಅಷ್ಟೇ, ನೆಮ್ಮದಿ ಅಲ್ಲ. ನೆಮ್ಮದಿಯನ್ನು ತರಬೇಕು. ಅಲ್ಲಿವರೆಗೂ ನಮ್ಮ ಪ್ರೊಸೆಸ್ ಇಲ್ಲ. ಕೊನೆಯದಾಗಿ ಕಾಲೇಜ್ ಬಗ್ಗೆ ಹೇಳೋದಾದ್ರೆ? ಕೊನೆಯದಾಗ ನಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ಬೇಕಂತಂದ್ರೆ, ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ. ಎಷ್ಟು ಅಂದ್ರೆ ನಮ್ಮ ಲೆಕ್ಚರರ್ಸ್ ಆಗಲಿ, ಪ್ರಿನ್ಸಿಪಲ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ತುಂಬಾ ಫ್ರೆಂಡ್ ಆಗಿದ್ರು. ನಮ್ಮ ನಾನು PCM ಸ್ಟೂಡೆಂಟು. ಅದೇ PCM ಲೆಕ್ಚರರ್ಸ್ ಮತ್ತೆ ಕನ್ನಡ ಇಂಗ್ಲಿಷ್ ಲೆಕ್ಚರರ್ಸ್ ಬಿಟ್ಟು ಕಾಮರ್ಸ್ ಮತ್ತೆ ಆರ್ಟ್ಸ್ ಲೆಕ್ಚರರ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ಬೇಕು. ಅದನ್ನ ಯಾವ ಪ್ರಯೋಜನ ನೋಡಕ್ ಹೋಗಿಲ್ಲ ಇದನ್ನ. ನನಗೆ ಅದೊಂದು ಖುಷಿ. ಬೇರೆ ಕಾಂಬಿನೇಷನ್ ಲೆಕ್ಚರರ್ಸ್ ಕೂಡ ಕರೆದು ಅವಮಾನ ಮಾಡಮ್ಮ, ನೀನು ಮಾಡ್ತೀಯ, ನಿಂಗೆಲ್ಲ ಆಗುತ್ತೆ ಆ ರೀತಿ. ನನ್ನ ಬಗ್ಗೆ ಅಂತಲ್ಲ, ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ಅದೇ ರೀತಿ ಟ್ರೀಟ್ ಮಾಡಿದ್ದಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ನಾವು ಕ್ಲಾಸ್ ರೂಮ್ ಆಗಲಿ ಏನೇ ಆಗಲಿ ತುಂಬಾ ಹ್ಯಾಪಿ ಫೀಲ್ ಬರುತ್ತೆ. ಯಾಕಂದ್ರೆ ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡಿದೀವಿ. ಅಂದ್ಬಿಟ್ರೆ ಲೆಕ್ಚರರ್ಸ್ ಒಂದು ವಿಷಯವಾರ ಹೇಳೋಕ್ಕಿಂತ ಓವರ್ ಆಲ್ ಆಗಿ ಹೇಳೋದಾದ್ರೆ, ಒಬ್ಬೊಬ್ರು ಕೂಡ ಒಂದೊಂದು ಹೇಗೆ ಹೇಳ್ಬೇಕಂದ್ರೆ ಒಂದೊಂದು ಸ್ಪೆಷಾಲಿಟಿ ಇದೆ ಅವರಲ್ಲಿ. ಒಬ್ಬೊಬ್ರು ಹೆಂಗೆ ಅಂದ್ರೆ ಡಿಮೋಟಿವೇಟ್ ಮಾಡಲ್ಲ, ಯಾವ ರೀತಿ ಒಬ್ರೊಬ್ರು ಮುಂದೆನೇ ಹೇಳೋದನ್ನ ಇಂಟರೆಕ್ಟ್ ಆಗಿರ್ತಾರೆ. ಅಂತಂದ್ರೆ ಯಾರು ಡಿಮೋಟಿವೇಟ್ ಮಾಡಲಿಲ್ಲ. ನಾನು ಹೇಳ್ತೀನಿ ನನ್ನ ಬಗ್ಗೆ. ಸೆಕೆಂಡ್ ಪಿ ತುಂಬಾ ಡಿಸ್ಟ್ರಾಕ್ಟ್ ಆಗಿದೆ. ಸೆಕೆಂಡ್ ಪಿ ಸ್ಟಾರ್ಟಿಂಗ್ ಅಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ಲೋ ಇದ್ದೆ. ಅದಾದ್ಮೇಲೆ ನನ್ನ ಕ್ಲಾಸಲ್ಲಿ ಆಕ್ಟಿವಿಟಿ ಇರಲಿಲ್ಲ, ಆಕ್ಟಿವ್ ಆಗಿರಲಿಲ್ಲ. ಅದಾದ್ಮೇಲೆ ತುಂಬಾ ಕೋಳೆ ಮಾಡೋದಾಗ್ಲಿ, ಫುಲ್ಲು ಒಂಥರ ಇನ್ನೇನೋ ಡೆಸ್ಟ್ ಆಗ್ಬೇಕಿತ್ತು ನನ್ನ ಲೈಫು. ಆ ರೀತಿ ನಾನು ಮಾಡ್ಕೊಂಡಿದ್ದೆ. ಬಟ್ ಲೆಕ್ಚರರ್ಸ್ ರೋಲ್ ಇಂಪಾರ್ಟೆಂಟ್ ಆಯ್ತು, ಫ್ರೆಂಡ್ಸ್ ರೋಲ್ ಇಂಪಾರ್ಟೆಂಟ್ ಆಯ್ತು. ಮಗ ನೀನು ಏನ್ ಮಾಡ್ತಿದ್ಯಾ, ನೀನು ತಪ್ಪು ಮಾಡ್ತಿದ್ದೆ, ನೀನು ಮಾಡೋದಿಲ್ಲ, ನಿಮ್ಗೆಲ್ಲ ಆಗುತ್ತೆ. ಫ್ರೆಂಡ್ಸ್ ಹೇಳಿದ್ರು, ಲೆಕ್ಚರರ್ಸ್ ನಿಮ್ಮ ಮಗ ನೀನು ಏನೋ ಮಾಡ್ತಿದ್ಯಾ, ಬೇಡ ಅದು, ನೆಕ್ಸ್ಟು ನಿಮ್ಮ ಫ್ಯೂಚರ್ನ ನೋಡು ಅಂತ ಹೇಳಿ ಡಿಮೋಟಿವೇಟ್ ಮಾಡಿ ನನ್ನ ಒಂದು ಏನೊಂದು ಗ್ರೇಡ್ ಆಟಿಟ್ಯೂಡ್ ಅನ್ನೋದಕ್ಕಿಂತ ಒಂದು ಮೋಜು ಮಸ್ತಿ ಅನ್ನೋದು ಒಂದು ಪೀಕ್ ಲೆವೆಲ್ ಬಂದೋಗಿತ್ತು. ಮೋಜು ಮಸ್ತಿನೇ ಕಾಲೇಜ್ ಲೈಫ್ ಇರಬೇಕು ಅನ್ನೋದು ಅದನ್ನ ಬಿಡಿಸಿ ಒಂದು ಅಕಾಡೆಮಿಕ್ಸ್ ಬಗ್ಗೆ ತಂದು ನನ್ನ ಮೇಲ್ ಬರೋ ರೀತಿ ಎಲ್ಲರೂ ಹೆಲ್ಪ್ ಮಾಡಿದ್ದು ನನ್ನ ಲೆಕ್ಚರರ್ಸ್ ಆಗಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಅಪ್ಪ ಅಮ್ಮ ಆಗಲಿ. ನನ್ನ ಅಪ್ಪ ಅಮ್ಮ ಪೇರೆಂಟ್ಸ್ ಮೀಟಿಂಗ್ ಬಂದಾಗಲೂ ಕೂಡ ಅವ್ರಿಗೆ ಅದೇ ಕಂಪ್ಲೇಂಟ್ ಹೋಗ್ತಿತ್ತು, ಬೇರೆ ಏನೋ ಕಂಪ್ಲೇಂಟ್ ಹೋಗ್ತಿರ್ಲಿಲ್ಲ. ನಿಂಗೆ ಮಾಡ್ತಾನೆ ಈ ರೀತಿ ಎಲ್ಲರಿಗೂ ಹೊಟ್ಟೆ ಹೋಗ್ತಾನೆ ಅದೇ ರೀತಿ ಕಂಪ್ಲೇಂಟ್ ಮಾಡಿದ್ದು. ಆ ಒಂದು ಕಂಪ್ಲೇಂಟ್ ಇಂದ ನನ್ನ ಲೈಫ್ ಟೆಸ್ಟ್ ಆಗ್ತಿತ್ತು. ಸೊ ಹೇಳ್ತೀನಿ, ಮಾಡಿ, ಮೆಮೊರಿ ಕ್ರಿಯೇಟ್ ಮಾಡಿ, ಮೋಜು ಮಸ್ತಿ ಮಾಡಿ ಕಾಲೇಜಲ್ಲಿ. ಬಟ್ ಪೀಕ್ ಲೆವೆಲ್ ಹೋಗ್ಬೇಡ, ನಂತರ ಪೀಕ್ ಲೆವೆಲ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ಹಾರ್ಮ್ಫುಲ್ ಟು ಯುವರ್ ಲೈಫ್. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಲೈಫ್ ವಿತ್ ಹ್ಯಾಪಿ ಎನ್ವೈರನ್ಮೆಂಟ್. ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಓದಬೇಕು ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಕ್ಲಿಯರ್ ಇರಬೇಕು.
ದ ಎನ್ವೈರನ್ಮೆಂಟ್ ಇಸ್ ಬೆಸ್ಟ್ ಥಿಂಗ್ ಟು ಅಚೀವ್ ಸಮಥಿಂಗ್. ಓಕೆ, ಯಾಕಂದ್ರೆ ಎನ್ವೈರನ್ಮೆಂಟ್ ಅಂದ್ರೆ ವಾಟ್ ಸರೌಂಡಿಂಗ್ ಅಲ್ಲ, ಈ ಒಂದು ಬ್ರೈನ್ ಅಲ್ಲಿ ಸರೌಂಡಿಂಗ್ ಎನ್ವೈರನ್ಮೆಂಟ್ ಕರೆಕ್ಟ್ ಇರಬೇಕು. ಎನ್ವೈರನ್ಮೆಂಟ್ ಕರೆಕ್ಟ್ ಇದ್ರೆ ಮಾತ್ರ ನಾವು ಅಚೀವ್ ಮಾಡೋಕ್ಕಾಗೋದು. ಬೆಸ್ಟ್ ಎನ್ವೈರನ್ಮೆಂಟ್ ಅಂದ್ರೆ ಕ್ರಿಯೇಟ್ ಹ್ಯಾಪಿ ಎನ್ವೈರನ್ಮೆಂಟ್. ಹ್ಯಾಪಿ ಎನ್ವೈರನ್ಮೆಂಟ್ ಇದ್ರೆ ಮಾತ್ರ ನಿಮ್ಗೆ ಯಾವುದೋ ಒಂದು ಪಾಸಿಟಿವ್ ತಗೋಬೇಕು ಅಂದ್ರೆ ಹ್ಯಾಪಿ ಎನ್ವೈರನ್ಮೆಂಟ್ ಬೇಕು. ಸೊ ಸುಮಾರು ಜನ ಹರ್ಟ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ, ಸುಮಾರು ಏನೋ ಒಂದು ಗೋಡೆ ಅಡಚಣೆಗಳು ಬರುತ್ತೆ, ಎಲ್ಲ ಕೂಡ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಹ್ಯಾಪಿ ಆಗ್ತದೆ, ಬಿ ಪಾಸಿಟಿವ್ ಆಗಿದ್ದಾಗ ನಿಮ್ಗೆ ಏನಂತೆ ಹರ್ಟ್ ಆಯ್ತಾ ಆಯ್ತು ಆಗಪ್ಪ, ಇಷ್ಟೇ ಸಾಕು. ಜಾಸ್ತಿ ಓವರ್ ಆಟಿಟ್ಯೂಡ್ ಬೇರೆ ಬೇಡ. ನಿನ್ ತಪ್ಪಿಲ್ವಾ, ಒಪ್ಕೋ, ಪರವಾಗಿಲ್ಲ, ಏನಾಗಲ್ಲ. ಬಟ್ ಯಾವಾಗ ನೀನು ಹ್ಯಾಪಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀಯಾ ಅವಾಗ ನಿನ್ನ ಅಕಾಡೆಮಿಕ್ಸ್ ಕೂಡ ಬೇರೆ ಮೇಲೆ ಹೋಗುತ್ತೆ. ಬಿಕಾಸ್ ನೀನು ಯಾವಾಗ ಹರ್ಟ್ ಆಗಿ ಡಿಪ್ರೆಸ್ ಆಗಿದ್ಯಾ, ಇಟ್ ವಿಲ್ ಅಫೆಕ್ಟ್ ಯುವರ್ ಅಕಾಡೆಮಿಕ್ಸ್. ಡೈರೆಕ್ಟ್ ನಿಮಗೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಡೈರೆಕ್ಟ್ ಆಗಿ, ಬಟ್ ಇಂಡೈರೆಕ್ಟ್ ಆಗಿ ಎಲ್ಲ ಅಫೆಕ್ಟ್ ಮಾಡುತ್ತೆ. ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ಹಿಯರ್. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಅಕಾಡೆಮಿಕ್ಸ್ ಅಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಒಳ್ಳೆ ಮಕ್ಕಳಾಗ್ಬೇಕಂತಂದ್ರೆ ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಕಷ್ಟಗಳು ನಿಜವಾಗ್ಲೂ ಫೇಸ್ ಮಾಡಿ, ಕಷ್ಟಗಳು ಬಂತು ಅಂತ ಯಾವುದೇ ಕಾರಣಕ್ಕೂ ಇರಬೇಡಿ. ನಿಮ್ಮ ಕಷ್ಟ ನೀವು ಯಾವಾಗ ಫೇಸ್ ಮಾಡ್ತೀರಾ ಅವಾಗ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ. ಸ್ಟೆಪ್ ಬೈ ಸ್ಟೆಪ್ ಡ್ರೀಮ್ ಇದೆಯಾ? ಡ್ರೀಮ್ ಇದೆಯಾ ಮುಂದೆ ಡ್ರೀಮ್ ಅನ್ನೋದು ಇದೆ, ಪರ್ಟಿಕ್ಯುಲರ್ ಆಗಿಲ್ಲ. ಬಿಕಾಸ್ ನನಗೆ ಸ್ಟಾರ್ಟಿಂಗ್ ಲ್ಯಾಕ್ ಆಫ್ ನಾಲೆಜ್ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಆದರೆ ಇನ್ಮೇಲೆ ತಿಳ್ಕೊಂಡು ಇದು ದೊಡ್ಡದಾಗಿ ಏನೇನೋ ಮಾಡವ ಅಂತ ಛಲ ಇದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಯಾವುದೇ ವರ್ಕ್ ಆಗಲಿ ನನ್ನ ಬೆಸ್ಟ್ ನಾನು ಕೊಡ್ತೀನಿ ಅನ್ನೋ ಒಂದು ನಮ್ಮ ಮನಸ್ಸಲ್ಲಿದೆ. ಬಟ್ ಏನಿದೆ ಅಂತ ಇವಾಗ ಹೇಳೋಕ್ಕಾಗಲ್ಲ, ಬಹಿರಂಗ ಪಡಿಸೋಕ್ಕಾಗಲ್ಲ, ಮಾಡಿ ತೋರಿಸೋದು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.